ಇನ್ನು 1 ವರ್ಷದ ಹಿಂದೆಯಷ್ಟೇ ರೇಣುಕಾಸ್ವಾಮಿ ಅವರ ಮದುವೆಯಾಗಿರುತ್ತೆ. ಮೃತ ರೇಣುಕಾಸ್ವಾಮಿ ಹೆಂಡತಿ 3 ತಿಂಗಳ ಗರ್ಭಿಣಿ. ಅವರ ಸ್ನೇಹಿತ ವೀರೇಶ್ ಮಾಹಿತಿ ನೀಡಿದ ಸಂದರ್ಭದಲ್ಲಿ ಅಂತಿದ್ರು. 3-4 ವರ್ಷಗಳಿಂದ ಅಪೋಲೋ ಮೆಡಿಕಲ್ ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರಂತೆ. ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆ ನಿವಾಸಿಯಾಗಿದ್ದ ರೇಣುಕಾಸ್ವಾಮಿ ಅವರ ಸ್ನೇಹಿತರು ಹೇಳೋ ಪ್ರಕಾರ ಅವರು ಯಾವತ್ತೂ ಕೂಡ ದರ್ಶನ್ ಬಗ್ಗೆ ಹೇಳ್ಕೊಂಡಿರ್ಲಿಲ್ವಂತೆ. ಜೂನ್ 8ರಂದು ಬೆಳಗ್ಗೆ 10 ಗಂಟೆಗೆ ಅವರು ಹೊರಟಿರ್ತಾರೆ. ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಬಳಿ ಬೈಕ್ ಅವರದ್ದು ಪತ್ತೆಯಾಗಿದೆ. ನೆನೆ ಮಧ್ಯಾಹ್ನ ಪೋಷಕರಿಗೆ ಕರೆ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಅಂದ್ರೆ ಇಲ್ಲೊಂದು ಡೆಡ್ ಬಾಡಿ ಸಿಕ್ಕಿದೆ, ಈ ಡೆಡ್ ಬಾಡಿ ನಿಮ್ಮ ಮಗನದ್ದ, ಬಂದು ನೋಡಿ ಅಂತ ಹೇಳ್ತಾರೆ. ಇನ್ನು ರೇಣುಕಾಸ್ವಾಮಿ ಮನೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. 1 ವರ್ಷದ ಹಿಂದೆಯಷ್ಟೇ ರೇಣುಕಾಸ್ವಾಮಿ ವಿವಾಹ ಆಗಿರುತ್ತೆ. ಹೆಂಡತಿ 3 ತಿಂಗಳ ಗರ್ಭಿಣಿ. ಮನೆಯಲ್ಲಿ ಒಬ್ಬಳು ತಂಗಿ ಕೂಡ ಇದ್ದಾರೆ. ಇನ್ನು ಮನೆಯಲ್ಲಿ ಬೇರೆ ಸದಸ್ಯರು ಕೂಡ ಬಂದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಮನೆ ಹತ್ರ ಧಾವಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅಂದ್ರೆ ಚಿತ್ರದುರ್ಗದಿಂದ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಯ ಅಪ್ಡೇಟ್ ಏನ್ ಲಭ್ಯವಾಗ್ತಿದೆ? ಸಭಾ ಈಗಾಗಲೇ ಮೃತರ ನಿವಾಸಕ್ಕೆ ಸಾಕಷ್ಟು ಜನ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ವಿಆರ್ಎಸ್ ಬಡಾವಣೆಯಲ್ಲಿ, ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿ ರೇಣುಕಾಸ್ವಾಮಿ ಹಾಗೆ ಅವರ ಪೋಷಕರು ವಾಸವಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಇಲ್ಲಿಗೂ ಕೂಡ ಅವರ ನಿವಾಸಕ್ಕೆ ಸ್ವಾಮೀಜಿಗಳು ಕೂಡ ಬರ್ತಾ ಇರ್ತಾರೆ. ಜೊತೆಗೆ ಸುಸಂಸ್ಕೃತ ಕುಟುಂಬ ಅಂತ ಇಲ್ಲಿ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇರುವಂತದ್ದು. 3-4 ವರ್ಷಗಳಿಂದ ಕೂಡ ಈತ ಅಪೋಲೋ ಮೆಡಿಕಲ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ತಂದೆ ಕಾಶಿನಾಥ್ ಶಿವಣ್ಣಗೌಡರವರು ನಿವೃತ್ತ ಕೆಇಬಿ ನೌಕರರಾಗಿರ್ತಾರೆ. ಜೊತೆಗೆ ರತ್ನಪ್ರಭಾ ಅವರು, ಅವರ ತಾಯಿ 2023 ಜೂನ್ 28ನೇ ತಾರೀಕು ರೇಣುಕಾಸ್ವಾಮಿ ಅವರಿಗೆ ವಿವಾಹವಾಗಿರುತ್ತೆ. ಅದಾದ ನಂತರ 1 ವರ್ಷ ತುಂಬುವ ಮುನ್ನವೇ ಈಗ ಕೊಲೆಯಾಗಿರುವಂತದ್ದು. ಶನಿವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರು ತೆರಳಿದ್ದಾರೆ. ಅಂದ್ರೆ ನಿನ್ನೆವರೆಗೂ ಕೂಡ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ಇವರು ಲಾಡ್ಜ್ ಮಾಡಿರೋದಿಲ್ಲ, ಅಂದ್ರೆ ಪೋಷಕರು ಲಾಡ್ಜ್ ಮಾಡಿರೋದಿಲ್ಲ. ಶನಿವಾರ ಬೆಳಗ್ಗೆ 10 ಗಂಟೆಗೆ ಮಿಸ್ ಆದವರು ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ಕೂಡ ಲಾಡ್ಜ್ ಮಾಡಿರೋದಿಲ್ಲ. ಜೊತೆಗೆ ಚಳ್ಳಕೆರೆ ಗೇಟ್ ಬಳಿ, ಅಂದ್ರೆ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇರುವಂತಹ ಒಂದು ಬಾಲಾಜಿ ಬಾರ್ ಬಳಿ ಈತನ ಬೈಕ್ ಪತ್ತೆಯಾಗಿರುತ್ತೆ. ಅಂದ್ರೆ ಯಾವಾಗ ಈತನಿಗೆ ಹುಡುಕಾಟವನ್ನ ಶುರು ಮಾಡ್ತಾರೋ, ಹುಡುಕಾಟವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಚಳ್ಳಕೆರೆ ಗೇಟ್ ಬಳಿಯ ಒಂದು ಬಾರ್ನ ಬಳಿ ಆತನ ಬೈಕ್ ಪತ್ತೆಯಾಗುತ್ತೆ. ಬೈಕ್ ಪತ್ತೆಯಾದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾರೆ. ಹುಡುಕಾಟವನ್ನ ನಡೆಸಿ ನಿನ್ನೆ ಯಾವಾಗ ಪೊಲೀಸ್ ಠಾಣೆ ಬಳಿ ಹೋಗ್ತಾರೋ, ಅಂದ್ರೆ ಅವರ ಪೋಷಕರು ನಿನ್ನೆ ಪೊಲೀಸ್ ಠಾಣೆ ಬಳಿ ಹೋದಾಗ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಇದ್ದಾಗಲೇ ಕರೆ ಮಾಡ್ತಾರೆ. ಅಂದ್ರೆ ಈ ರೀತಿ ರೇಣುಕಾಸ್ವಾಮಿ ಅವರ ಕೊಲೆ ಆಗಿದೆ, ಹಾಗಾಗಿ ಅವರನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ 1-2 ಫೋಟೋಗಳನ್ನ ಕಳಿಸ್ತಾರೆ. ಫೋಟೋಗಳನ್ನ ಕಳಿಸಿದಂತ ಸಂದರ್ಭದಲ್ಲಿ ಹೌದು, ಈ ಏನ್ ನೀವು ಫೋಟೋ ಕಳಿಸಿದ್ದೀರಾ, ಆ ಫೋಟೋದಲ್ಲಿರುವಂತಹ ವ್ಯಕ್ತಿ ನನ್ನ ಮಗ ಅನ್ನೋ ಒಂದು ಮಾಹಿತಿಯನ್ನ ಪೋಷಕರು ಕೂಡ ಕೊಡ್ತಾರೆ. ಅದಾದ ನಂತರ ನೇರವಾಗಿ ಅವರು ಬೆಂಗಳೂರಿಗೆ ಬಂದು ಈಗಾಗಲೇ ಶವವನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಪತ್ನಿ ಕೂಡ 3 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಆಕೆಗೆ ಯಾವುದೇ ರೀತಿ ಮಾಹಿತಿ ಸದ್ಯದವರೆಗೂ ಕೂಡ ಸಂಬಂಧಿಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಮೃತರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು, ಮೃತರ ಪತ್ನಿಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂದ್ರೆ 5 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಹಾಗಾಗಿ ಮನೆಯ ಒಳಗೆ ಅವರಿದ್ದಾರೆ. ಅವರಿಗೆ ಇಲ್ಲಿಯವರೆಗೂ ಕೂಡ ಪತಿ ಸಾವಿನ ಕುರಿತಂತೆ ಯಾವುದೇ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಈಗಷ್ಟೇ ಸಂಬಂಧಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಂಬಂಧಿಕರು, ಸ್ನೇಹಿತರು ಹಾಗೆ ಅವರ ಒಂದು ಏನು ಆಪ್ತ ಬಳಗ ಏನಿದೆ ಅವರೆಲ್ಲರೂ ಕೂಡ ಮನೆಯ ಬಳಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಈಗ ಸದ್ಯ ಅವರ ಪೋಷಕರು ಬೆಂಗಳೂರಿನಲ್ಲಿರೋದ್ರಿಂದ ಬೆಂಗಳೂರಿನಿಂದ ಇಲ್ಲಿಗೆ ಕರೆತಂದ ನಂತರ ಪತ್ನಿಗೆ, ಅಂದ್ರೆ ರೇಣುಕಾಸ್ವಾಮಿ ಅವರ ಪತ್ನಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಈಗಾಗಲೇ ಕುಟುಂಬಸ್ಥರು ಕೂಡ ನಿರ್ಧರಿಸಿರುವಂತದ್ದು. ಸಭಾ, ಈ ಬಾಡಿ ಶಿಫ್ಟಿಂಗ್ ಬಗ್ಗೆ ಏನಾದ್ರೂ ಮಾಹಿತಿ ಸಂದೇಶ್? ಸಭಾ, ಈಗಾಗಲೇ ಐಡೆಂಟಿಫೈ ಮಾಡಿರೋದ್ರಿಂದ, ಅಂದ್ರೆ ಆ ಒಂದು ಮೃತದೇಹವನ್ನ ಐಡೆಂಟಿಫೈ ಮಾಡಿರೋದ್ರಿಂದ ಈಗ ಅವರ ಒಂದು ಸಹಿಯನ್ನ ಪಡೆದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆಯನ್ನ ಇವತ್ತೇ ನಡೆಸಿ ಬಾಡಿಯನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಸಂಜೆಯ ಒಳಗೆ ಆ ಮೃತದೇಹವನ್ನ ಪೋಷಕರಿಗೆ ರವಾನೆ ಮಾಡಲಾಗುತ್ತೆ ಅಥವಾ ಅವರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಅದಾದ ನಂತರ ನೇರವಾಗಿ ಚಿತ್ರದುರ್ಗಕ್ಕೆ ಕರೆತಂದು ಇಲ್ಲೇ ಅಂತಿಮ ಸಂಸ್ಕಾರವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.